ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಕೆಲವು ಡ್ರೈ ಫ್ರೂಟ್ಸು ಮತ್ತು ಡ್ರೈ ನಟ್ಸನ್ನು ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ, ಆದರೂ ಸಹ ಒಂದು ಸಲ ನಾನು ನಿಮಗೆ ತೋರಿಸ್ತೀನಿ. ಮರ್ತೋಗ್ಬಿಡ್ತೀವಲ್ವ, ಕೆಲವು ಸಲ ಎಷ್ಟೊಂದು ಸಲ ಮರ್ತೇ ಹೋಗ್ಬಿಡ್ತೀವಿ. ನಮ್ಮ ಕಣ್ಣು ಕಾಣಿಸ್ತಾ ಇರುತ್ತೆ, ಇಂಥ ಒಂದು ಫುಡ್ಡನ್ನು ನಾವು ತಿನ್ನಬೇಕು ಅನ್ನೋದೇ ಮರ್ತೋಗ್ಬಿಟ್ಟಿರುತ್ತೆ ನಮಗೆ. ಇದನ್ನೆಲ್ಲ ತಿನ್ನೋದ್ರಿಂದ ನಮಗೆ ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅನ್ನೋದನ್ನು ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಬಂದು ವಾಲ್ನಟ್ಟು ಅಕ್ರೋಟ್ ಅಂತ ಹೇಳ್ತಾರೆ. ಇದು ನೋಡೋದಕ್ಕೆ ನೋಡಿ ಬ್ರೈನ್ ಥರನೇ ಇರುತ್ತೆ. ಇದು ಬಂದು ನಾವು ಇದರಲ್ಲಿ ನ್ಯೂಟ್ರಿಯೆಂಟ್ಸು ಶ್ರೀಮಂತವಾಗಿದೆ ಮತ್ತು ಇದು ಹೆಲ್ತಿ ಫ್ಯಾಟ್ಸನ್ನು ರಿಲೀಸ್ ಮಾಡುತ್ತೆ, ಬಿ ಪಿನ ಕಡಿಮೆ ಮಾಡುತ್ತೆ, ಬ್ರೈನ್ಗೂ ಸಹ ಒಳ್ಳೆಯದು, ಕ್ಯಾನ್ಸರ್ ಸಹ ಬರದೇ ಇರೋ ಥರ ಪ್ರೊಟೆಕ್ಟ್ ಮಾಡುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಬಾದಾಮಿ. ನೋಡಿ, ಬಾದಾಮಿ ಎಲ್ಲರಿಗೂ ಗೊತ್ತಿರುತ್ತೆ, ಆದರೆ ತಿನ್ನಬೇಕು ಅಂತ ಅನಿಸೋದೇ ಇಲ್ಲ ಎಷ್ಟೋ ಸಲ ನಮಗೆ. ಇದು ಸಹ ತುಂಬ ನ್ಯೂಟ್ರಿಯೆಂಟ್ಸ್ ಇದರಲ್ಲಿ ಇದೆ ಮತ್ತು ಪ್ರೋಟೀನ್ ಸಹ ಇದೆ ಮತ್ತು ಫೈಬರ್ ಅಂಶ ಸಹ ಇದರಲ್ಲಿ ಇರೋದರಿಂದ ವಿಟಮಿನ್ಸು ಮಿನರಲ್ಸು ಹೆಚ್ಚಾಗಿ ಬಾದಾಮಲ್ಲಿರೋದ್ರಿಂದ ಕೊಲೆಸ್ಟ್ರಾಲನ್ನು ನಮ್ಮ ಬಾಡಿನಲ್ಲಿ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತೆ. ಇನ್ನು ಇದು ನೋಡಿ, ಇದು ಬಂದು ಹಲಸಿನ ಬೀಜ ಥರ ಇರುತ್ತೆ ನೋಡೋದಕ್ಕೆ. ಇದು ಹಲಸಿನ ಬೀಜ ಅಲ್ಲ, ಇದನ್ನು ಬ್ರೆಜಿಲ್ ಸೀಡ್ಸ್ ಅಂತ ಹೇಳ್ತಾರೆ. ಈ ಸೀಡ್ಸ್ ಬಂದು ಇದು ಸಹ ಬ್ರೈನ್ಗೆ ಒಳ್ಳೆಯದು ಮತ್ತು ಥೈರಾಯ್ಡಿಂದ ಬಳಲ್ತಾ ಇರೋರಿಗೂ ಸಹ ಒಳ್ಳೆಯದು. ನೆಕ್ಸ್ಟು ಇದು ಮುನಕ್ಕ ಅಂತ. ಮುನಕ್ಕ ಇದು ಡ್ರೈ ಫ್ರೂಟ್ಸು. ಇದು ಸಹ ಮೂಳೆಗಳಿಗೆ ತುಂಬ ಒಳ್ಳೆಯದು ಮತ್ತು ಇಮ್ಯುನಿಟಿ ನಮ್ಮ ಬಾಡಿನಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಇನ್ಕ್ರೀಸ್ ಮಾಡುತ್ತೆ ಮತ್ತು ಡೈಜೆಷನ್ಗೂ ಸಹ ತುಂಬ ಒಳ್ಳೆಯದು. ಈ ಫ್ರೂಟು ನೋಡೋದಕ್ಕೆ ದ್ರಾಕ್ಷಿ ಥರನೇ ಇರುತ್ತೆ, ಆ್ಯಕ್ಚುಲಿ ಇದೊಂಥರ ದ್ರಾಕ್ಷಿನೇ, ಒಳಗಡೆ ಬೀಜಗಳು ಸಹ ಇರ್ತವೆ. ನೆಕ್ಸ್ಟ್ ಬಂದು ಇದು ಲೋಟಸ್ ಸೀಡ್ಸು. ಈ ಲೋಟಸ್ ಸೀಡ್ಸ್ ಅಂತೂ ಎಷ್ಟು ಒಳ್ಳೆಯದು ಅಂದರೆ ಆರೋಗ್ಯಕ್ಕೆ, ಈ ಶುಗರ್ ಇರೋರಿಗೆ ಮತ್ತು ವೆಯ್ಟ್ ಲಾಸ್ ಮಾಡ್ಕೊಳ್ಳೋರ್ಗಂತೂ ತುಂಬಾ ಒಳ್ಳೆ ಫುಡ್ ಅಂತಲೇ ಹೇಳ್ಬೋದು ಇದು ಇನ್ನು ಇದು ಲೋಟಸ್ ಸೀಡ್ಸು. ಇದು ನಮ್ಮ ದೇಹದಲ್ಲಿ ಉಂಟಾಗುವ ಉರಿಯನ್ನು ಕಡಿಮೆ ಮಾಡುತ್ತೆ. ಇದರಲ್ಲಿ ಶುಗರ್ ಕಂಟೆಂಟ್ ಇಲ್ಲದೆ ಇರೋದ್ರಿಂದ ಡಯಾಬಿಟಿಕ್ ಪೇಷಂಟ್ ಸಹ ಇದನ್ನು ಆರಾಮಾಗಿ ಉಪಯೋಗಿಸ್ಕೋಬೋದು. ಇದರಲ್ಲಿ ಪಾಪ್ಕಾರ್ನ್ ಮಾಡಿ ತಿನ್ಬೋದು ಅಥವಾ ಇದನ್ನು ಹಾಗೆ ಸಹ ಸೇವಿಸ್ಬೋದು. ಆರೋಗ್ಯಕ್ಕೆ ಒಳ್ಳೆಯದು. ಇದರಲ್ಲಿ ಪಾಯಸ ಸಹ ಮಾಡ್ತಾರೆ ಅಥವಾ ಇದನ್ನು ಪುಡಿ ಮಾಡಿ ಹಾಲಲ್ಲಿ ಹಾಕ್ಕೊಂಡು ಸಹ ನಾವು ಇದನ್ನು ಸೇವಿಸ್ಬೋದು. ಇನ್ನು ನೆಕ್ಸ್ಟು ಬಂದು ಕ್ಯಾಶು ಅಂದರೆ ಗೋಡಂಬಿ ಯಾರಿಗೆ ಗೊತ್ತಿಲ್ಲ ನೋಡಿ, ಎಲ್ಲರಿಗೂ ಗೊತ್ತು. ಇದನ್ನು ಸಹ ನಾವು ನಮ್ಮ ದಿನನಿತ್ಯದ ಅಂದರೆ ಯಾವಾಗಲಾದ್ರೂ ನಾವು ಸ್ವೀಟ್ಸ್ ಮಾಡಿದಾಗ ಇದಿಲ್ದಿರೋ ಕೆಲಸ ಆಗೋದೇ ಇಲ್ಲ ಅಲ್ವಾ. ಇದು ಮತ್ತು ದ್ರಾಕ್ಷಿ ಬೇಕೇ ಬೇಕು. ಇದನ್ನು ಸಹ ನಾವು ಹಿತಮಿತವಾಗಿ ತಿಂದರೆ ಇದು ಸಹ ಒಳ್ಳೆಯದು. ಇನ್ನು ನೆಕ್ಸ್ಟ್ ಬಂದು ಲಾಸ್ಟು ಇದು ಒಣ ದ್ರಾಕ್ಷಿ, ಎಲ್ಲರಿಗೂ ಗೊತ್ತೇ ಇರುತ್ತೆ. ಇದನ್ನು ಸಹ ನಾವು ಏನಾದರೂ ಪಾಯಸ ಮತ್ತು ಸಿಹಿ ತಿಂಡಿಗಳು ಮಾಡಿದಾಗ ಇದನ್ನು ಗೋಡಂಬಿ ಜೊತೆ ಉಪಯೋಗಿಸ್ತೀವಿ ಮತ್ತು ಇದು ಸಹ ಹೆಲ್ತ್ ಬೆನಿಫಿಟ್ಸು ತುಂಬಾ ಇದೆ. ಸೊ ಇದನ್ನು ಸಹ ನಾವು ಪಾಯಸಕ್ಕೆ ಮತ್ತು ಹಾಗೇನೂ ತಿನ್ಬೋದು, ಪಾಯಸಕ್ಕೆ ಹಾಕ್ಕೊಂಡು ಸಹ ನಾವು ಇದನ್ನು ಉಪಯೋಗಿಸ್ಕೊಳ್ತೀವಿ. ಸೊ ಇಷ್ಟು ಡ್ರೈ ಫ್ರೂಟ್ಸು ಮತ್ತು ನಟ್ಸು. ಇಲ್ಲಿ ಡ್ರೈ ಫ್ರೂಟ್ಸ್ಗಿಂತ ನಟ್ಸೇ ಜಾಸ್ತಿ ಇದೆ, ಯಾಕಂದರೆ ಇದು ಡ್ರೈ ಫ್ರೂಟ್ಸ್ ಬಂದು ಇದು ಎರಡೇ ನ್ಯಾಚುರಲ್ಲು ನನಗೆ ಸಿಕ್ಕಿತ್ತು, ಅದರಿಂದ ಇದನ್ನು ನಾನು ನಿಮಗೂ ಸಹ ತಿಳಿಸ್ಕೊಡ್ತಾ ಇದ್ದೀನಿ. ನೆಕ್ಸ್ಟು ಇದು ಬಂದು ಮುಸುಲಿ ಅಂತ. ಈ ಎಲ್ಲ ಡ್ರೈ ಫ್ರೂಟ್ಸ್ ಅಂಗಡಿಲೂ ಸಹ ಸಿಗುತ್ತೆ. ಇದರೊಳಗಡೆ ಬಂದುಬಿಟ್ಟು ನೋಡಿ ಬಾದಾಮಿ,
ಬಾದಾಮಿ ಹಾಕಿದ್ದಾರೆ, ಚೆರ್ರಿ, ಡ್ರೈಡ್ ಚೆರ್ರಿ, ಬ್ಲ್ಯಾಕ್ ಚೆರ್ರಿ, ರೆಡ್ ಚೆರ್ರಿ ಮತ್ತು ಫ್ಲೇಕ್ಸು ಎಲ್ಲ ಹಾಕಿ ಬೆಲ್ಲದ ಪಾಕ ಸಹ ಮಾಡಿ ಇದನ್ನು ರೆಡಿ ಮಾಡಿದ್ದಾರೆ. ಕುಂಬಳಕಾಯಿ ಬೀಜ ಸಹ ಹಾಕಿದ್ದಾರೆ ಇದರೊಳಗಡೆ. ಸುಮಾರು ನಟ್ಸ್ಗಳು ಇದರಲ್ಲಿ ಇದೆ, ಫ್ರೂಟ್ಸು ಸಹ ಇದೆ. ಇದನ್ನು ಹಾಲಲ್ಲಿ ಹಾಕ್ಕೊಂಡು ಮಿತವಾಗಿ ತಿಂದರೆ ಇದು ಸಹ ಒಳ್ಳೆಯದು. ಸೊ ಇಲ್ಲಿ ತೋರಿಸಿರೋಂತಹ ಎಲ್ಲ ಡ್ರೈ ಫ್ರೂಟ್ಸು ಮತ್ತು ಡ್ರೈ ನಟ್ಸೂ ಎಲ್ಲ ಡ್ರೈ ಫ್ರೂಟ್ ಅಂಗಡಿನಲ್ಲೂ ಸಿಗುತ್ತೆ. ಕಾಸ್ಟ್ಲಿ ಆದ್ರೂ ಇದು ಸುಮಾರು ಒಂದು 2 ತಿಂಗಳವರೆಗೂ ಬರುತ್ತೆ. ಒಬ್ಬರಿಗೆ ಇದು 2 ತಿಂಗಳವರೆಗೂ ಬರುತ್ತೆ. ಆದರೆ ಇದನ್ನು ಅತಿಯಾಗಿ ಯಾವುದನ್ನು ಸೇವಿಸಬಾರ್ದು. ಅತಿಯಾದರೆ ಅಮೃತ ಸಹ ವಿಷ ಆಗುತ್ತೆ. ಅದರಿಂದ ಹಿತವಾಗಿ ಮಿತವಾಗಿ ಎಲ್ಲ ಐಟಮ್ಗಳನ್ನ ನಾವು ತಿಂತಾ ಹೋದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದರಲ್ಲೂ ಈಗ ಮಳೆಗಾಲ ಆಗಿರೋದ್ರಿಂದ ಮಳೆಗಾಲದಲ್ಲಿ ಮತ್ತು ಚಳಿಗಾಲದಲ್ಲಿ ಕೆಲವರಿಗೆ ಜ್ಯೂಸಿ ಫ್ರೂಟ್ಸ್ ತಿಂದರೆ ಆಗೋದಿಲ್ಲ. ಅಂಥ ಟೈಮಲ್ಲಿ ನಾವೇನು ಮಾಡಬೇಕು, ಈ ರೀತಿ ಡ್ರೈ ಫ್ರೂಟ್ಸನ್ನು ತೆಗೆದುಕೊಳ್ಳೋದ್ರಿಂದ ದೇಹಕ್ಕೂ ಒಳ್ಳೆಯದು. ಅಂದರೆ ಅತಿಯಾಗಿ ಸೇವಿಸಬಾರ್ದು. ಜ್ಯೂಸಿ ಫ್ರೂಟ್ಸು ಯಾಕಪ್ಪ ತಗೊಂಡ್ರೆ ಕೆಲವ್ರಿಗೆ ಆಗಲ್ಲ ಅಂದರೆ, ಕೆಲವರಿಗೆ ಅಲರ್ಜಿ ಆಗುತ್ತೆ, ಕೆಲವರಿಗೆ ಶೀತ ಆಗುತ್ತೆ. ಅದರಿಂದ ಈ ಥರ ಡ್ರೈ ಫ್ರೂಟ್ಸ್ಗಳನ್ನ ನಾವು ಹಿತಿಮಿತಿಯಾಗಿ ಸೇವಿಸೋದ್ರಿಂದ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದಾಗುತ್ತೆ. ಇದರಿಂದ ನಿಮ್ಗೆ ಏನಾದರೂ ಸ್ವಲ್ಪನಾದರೂ ಯೂಸ್ಫುಲ್ಲು ಕಂಟೆಂಟ್ ಸಿಕ್ಕಿದೆ ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.